ಚಿಕ್ಕೋಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರೇ, ಹಿರಿಯರಾದ ಎಲ್ಲ ಚಿಕ್ಕೋಡಿಯ ಗೌರವಿತ ಎಲ್ಲ ಹಿರಿಯ ಸದಸ್ಯರೇ, ಮಾಧ್ಯಮದ ಸದಸ್ಯರೇ, ಅಧಿಕಾರಿ ಮಿತ್ರಗಳೇ, ವಿಶೇಷವಾಗಿ ಇವತ್ತು ಗಣರಾಜ್ಯೋತ್ಸವ ನಿಮಿತ್ತವಾಗಿ ಚಿಕ್ಕೋಡಿಯಲ್ಲಿ ವಿಶೇಷವಾಗಿ 2 ಇಂದಿರಾ ಕ್ಯಾಂಟೀನ್ ಅನ್ನು ನಾವು ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿದ್ವು. ಇವತ್ತ ಸ್ಥಳ ಅವಕಾಶ ನೋಡಿ ಇಲ್ಲಿ ಜಾಗ ಫೈನಲ್ ಮಾಡೋದು ಉದ್ದೇಶ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಸಮೀಪ ಇದೆ, ಈ ಗೌರ್ಮೆಂಟ್ ಹಾಸ್ಪಿಟಲ್ ಸಮೀಪ ಇರುವುದರಿಂದ ಈ ಜಾಗವನ್ನು ನಾವು ಆಯ್ಕೆ ಮಾಡಿ ಸರ್ಕಾರದ ಮಹತ್ವ ಕಾರ್ಯಕ್ರಮ ಅಂದ್ರೆ ಈಗ ಬಡೂರು ಜನರಿಗೆ ಯಾರು ಇವತ್ತ ಕೂಲಿ ಹೋಗ್ತಾರೋ, ಯಾರು ಇವತ್ತ ಕಾಲೇಜ್ ವಿದ್ಯಾರ್ಥಿ ಅದಾರೋ, ಕಡಿಮೆ ದರದಲ್ಲಿ ಈಗ ತಾನೇ ಹೇಳಿದ್ರು ಬೆಳಗ್ಗೆ 8 ಗಂಟೆ ಹಿಡಿದ 10 ಗಂಟೆವರೆಗೆ ಟಿಫಿನ್ ವ್ಯವಸ್ಥೆ ಮಾಡ್ತೀವಿ 5 ರೂಪಾಯಿದಲ್ಲಿ. ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ 10 ರೂಪಾಯಿದಾಗ ಫುಲ್ ಊಟ ಕೊಡುವಂಥದ್ದು ವ್ಯವಸ್ಥೆ ಆಗ್ತೈತಿ. ಸಾಯಂಕಾಲ ಮತ್ತೆ 7 ಗಂಟೆಯಿಂದ 9ವರೆಗೆ ಊಟದ ವ್ಯವಸ್ಥೆ ಮಾಡ್ತೀವಿ. ಈ ರೀತಿ ಇವತ್ತ ಈ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇಲ್ಲಿ ಒಂದು ಇಂದಿರಾ ಕ್ಯಾಂಟೀನು, 2ನೇ ಇಂದಿರಾ ಕ್ಯಾಂಟೀನ್ ನಮ್ಮ BO ಆಫೀಸ್ ಮುಂದ ಈಗಾಗಲೇ ಚಾಲೂ ಆಗಿದೆ. ಇನ್ನೂ ಒಂದು 15 ದಿವಸ ಟೈಮಲ್ಲಿ ಯಾವಾಗ ಮುಗಿಸ್ತೀವಿ ಅದು ಬೇಗ. ಇದಾದ್ಮೇಲೆ ಇನ್ನೊಂದು ಟೈಮ್ ತಗೊಂಡ ಏನ್ರಿ MP ಅವರು ಇನ್ನೊಂದು ಟೈಮ್ ತಗೊಂಡ ಅದು ಕೂಡ ಓಪನಿಂಗ್ ಒಂದ ಇವತ್ತು ಮಾಡ್ಸೋದು ರೈಟ್ ಬೆಸ್ಟ್. ಇವತ್ತು ಅದು ಕಾರ್ಯಕ್ರಮ ಅವ್ರ ಹಸ್ತದಿಂದ, ಪ್ರಿಯಾಂಕಾ ಜಾರಕಿಹೊಳಿ ಹಸ್ತದಿಂದ ಅದು ಕೂಡ ಇಂದಿರಾ ಕ್ಯಾಂಟೀನ್ ಇವತ್ತ ಓಪನಿಂಗ್ ಮಾಡುವಂತ ಒಂದು ಒಳ್ಳೆ ಸಂದರ್ಭ ಐತಿ. ಈ ಕಾರ್ಯಕ್ರಮ ಉದ್ದೇಶ ಅಂದ್ರೆ ಇವತ್ತ ವಿಶೇಷವಾಗಿ ಈ ಇಂದಿರಾ ಕ್ಯಾಂಟೀನ್ 2 ಸೇರಿ ಇವತ್ತ ಚಿಕ್ಕೋಡಿಯಲ್ಲಿ ಒಂದು ಗ್ರಂಥಾಲಯ, ಈ ಕಾರ್ಯಕ್ರಮದ ಮೇಲೆ 2ನೇ ಗ್ರಂಥಾಲಯ ಒಂದು ಉದ್ಘಾಟನೆ ಮಾಡ್ತೀವಿ. ಮತ್ತು 3ನೇದು CCTV ಕ್ಯಾಮೆರಾ. ವಿಶೇಷವಾಗಿ ಇವರ ಲೋಕಸಭಾ ಸದಸ್ಯರಾದ್ಮೇಲೆ ಫಸ್ಟ್ ನನ್ನ ಏನು ಬೇಡಿಕೆ ಇತ್ತು, ಚಿಕ್ಕೋಡಿಯಲ್ಲಿ ಪ್ರತಿಯೊಂದು ವಾರ್ಡ್ದಾಗ ಈ ನಮ್ಮ ಚಿಕ್ಕೋಡಿ ಸರ್ಕಲ್ ಇರ್ಲಿ, ಬಸ್ ಸ್ಟ್ಯಾಂಡ್ ಇರ್ಲಿ, ಎಲ್ಲೆಲ್ಲಿ ವಾರ್ಡ್ ಬರ್ತಾವ ಅಲ್ಲಿ ಒಂದೊಂದು CCTV ಕ್ಯಾಮೆರಾ ಹಾಕಿದ್ರ ಎಲ್ಲಿ ಆಕ್ಸಿಡೆಂಟ್ ಆಗಿರ್ತಾವ, ಹಿಟ್ ಅಂಡ್ ರನ್ ಕೇಸ್ ಆಗ್ಬಾರ ನಿರಂತರ ಮಾಡಕ ಇವತ್ತು ಅವರ 15 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತ 2-3 ಕಡೆ CCTV ಕ್ಯಾಮೆರಾ ಕುಣಿಸುವಂತ ಒಂದು ವ್ಯವಸ್ಥೆ ಮಾಡಿದ್ವು. ಮುಂದಿನ ದಿನಮಾನದಾಗ ಚಿಕ್ಕೋಡಿದಾಗ ನಾನು ಮತ್ತು ಪ್ರಕಾಶ್ ಅಣ್ಣ ಹುಕ್ಕೇರಿ ಕೂಡಿ ಎಲ್ಲೆಲ್ಲಿ ನಮ್ಮ ವಾರ್ಡ್ ಅದಾವ, ನೀವು ಚೀಫ್ ಆಫೀಸರ್ ಒಂದು ಲಿಸ್ಟ್, ನೀವು ಮತ್ತೆ DYSP ಒಂದು ಲಿಸ್ಟ್ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಎಲ್ಲೆಲ್ಲ ಒಂದೊಂದು ವಾರ್ಡ್ ಐತಿ, ಪ್ರತಿ ವಾರ್ಡ್ದಾಗ ಒಂದು CCTV ಕ್ಯಾಮೆರಾ ಕುಣಿಸುವಂತ ಒಂದು ವ್ಯವಸ್ಥೆ ಮಾಡ್ತೀವಿ. ಮುಂದೆ ಅವರ ಬಸ್ ಸ್ಟ್ಯಾಂಡ್ ಕೂಡ ಇವತ್ತು ಅದು ಕೂಡ ಈ ವಿಶೇಷವಾಗಿ ಅದು ಕೂಡ ಇವತ್ತು ನಾವು ಚಾಲನೆ ಮಾಡುವಂತ ಒಂದು ವ್ಯವಸ್ಥೆ ಆಗ್ತಿದೆ. ಮುಂದಿನ ನಿರ್ಮಾಣದಲ್ಲಿ ಈ ಅಧಿವೇಶನ ಆದ್ಮೇಲೆ ಮುಂದಿನ ತಿಂಗಳಲ್ಲಿ ಇದ ನಮ್ಮ 3-4 ಕಾರ್ಯಕ್ರಮ ಉಳಿದಾವ್. ಒಂದು KEB ಉದ್ಘಾಟನೆ ಕಾರ್ಯಕ್ರಮ ಆಗಲಿ, ಚಿಕ್ಕೋಡಿಯಲ್ಲಿ ಇವತ್ತ ನಮ್ಮ DHO ಆಫೀಸ್ ಆಗಲಿ, ಮುಂದೆ ರೈತರ ಸಂಪರ್ಕ ಕೇಂದ್ರ ಇವತ್ತ ಚಿಕ್ಕೋಡಿದಲ್ಲಿ ಸುಮಾರು ಒಂದು ದೊಡ್ಡ ಸಮುದಾಯ ಭವನ ಈಗಾಗಲೇ ಕಟ್ಟಿದ್ವು. ಮುಂದಿನ ಅದ್ರ ಹೋದ ಅಧಿವೇಶನ ಮಾಡ್ಬೇಕಾಗಿತ್ತು, ಆದ್ರ ಬೆಳೆ ಅಭಾವದಿಂದ ಮುಂದಿನ ತಿಂಗಳ ನಾವಾಗ್ಲಿ, ಪ್ರಕಾಶನ ಹುಕ್ಕೇರಿ ಹೋಗ್ಲಿ, ನಮ್ಮ ಲೋಕಸಭಾ ಸದಸ್ಯರು ಸೇರಿ ಈ ಕಾರ್ಯಕ್ರಮ 3-4 ಕಾರ್ಯಕ್ರಮ ಈ ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮ ನಾವು ಚಾಲನೆ ಕೊಡ್ತೀವಿ. ಇವತ್ತ ಈ ಇಂದಿರಾ ಕ್ಯಾಂಟೀನ್ ಚಾಲೂ ಆದ್ಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಗ್ರಂಥಾಲಯ ಕಾರ್ಯಕ್ರಮ ನೀವು ಕೂಡಿ ಉದ್ಘಾಟನೆಗೆ ಹೋಗ್ಬೇಕಂತ ನಿಮ್ಗೆಲ್ಲರಿಗೂ ನಾವು ವಿನಂತಿಯನ್ನು ಮಾಡ್ತೀನಿ. ಹಾಗೇನೆ ಇಲ್ಲಿ ಬಂದಂತ ಎಲ್ರಿಗೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಎಲ್ರಿಗೂ ಉಪಹಾರ ಸೇವಿಸುವಂತ ಒಂದು ಅವಕಾಶ ಇದೆ. ಸೊ ಅದಕ್ಕಾಗಿ ಈ ಹೆಸರನ್ನ ನಾವೆಲ್ಲರೂ, ಅಮ್ಮವರ ಹೆಸರನ್ನ ತಾವೆಲ್ಲರೂ ಉಳಿಸ್ಕೊಂಡು ಹೋಗ್ಬೇಕಂತ ತಮ್ಮೆಲ್ಲರೂ ಕೂಡ ಇವತ್ತು ಮನವಿ ಮಾಡ್ಕೋತೀನಿ. ಹಾಗಾಗಿ ಎಲ್ಲರೂ ಈ ಕಡೆ ಕಾಲೇಜ್ ಹುಡುಗರ ಹಾಕ್ಬೋದು, ಯಾಕಂದ್ರೆ ಬೆಳಗ್ಗೆ 8 ಗಂಟೆಗೆ 7ವರೆಗೆ ಸ್ಕೂಲ್ ಇರ್ತವೆ, ಅವ್ರಿಗೆ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬರೋವಾಗಲೇ ಹಾಗೂ ಯಾರ ಆಫೀಸ್ಗಳಿಗೆ ಹೋಗ್ತಿರ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಅವಕಾಶ ಇದೆ, ಯಾರು ತಾರತಮ್ಯ ಬೇಡ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಇದೇ ವಿನಂತಿ ಇದೆ, ಮುಂದಿನ ದಿನಮಾನಗಳಿಗೆ ಕೂಡ ಹೆಚ್ಚಿನ ರೀತಿಯಲ್ಲಿ ಶಾಸಕರು ಹಾಗೂ ನಾವು ಅಭಿವೃದ್ಧಿ ಕೆಲಸನ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ತಾ ಮಾತು.
Thank you.